ಇಲ್ಲಪ್ಪ, ನನಗೂ ಕಾದು ಕಾದು ಸಾಕಾತು. ಅದೊಂದು ಆಡು ಮಂಡ್ಯದು ಏನು ಹೇಳಿದ್ದೆ ಮರ್ತೋತೋ ಎಂಥದ. ಆಚೆ ದಾರಿಲಿ ಹೋತೇನ ಅಷ್ಟು ರೀತಿ ಹೇಳಿನಿ, ಈ ದಾರಿಲೇ ಬಾ ನಾ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಹೇಳಿದ್ದೊಂದು ಮಾತು ನೆನ್ಪಿಟ್ಕೊಂಡಲ್ಲ, ಏನಿಲ್ಲ. ಬರೋಲ್ಲ ಅಂತ ಕಂಡ್ರೆ ಒಂದು ಫೋನಾರು ಮಾಡಿ ಹೇಳ್ಬೇಕ ಬೇಡ? ನಾ ಸುಮ್ಮನೆ ಕಾಯ್ತಾ ಇದ್ದೇನಿಲ್ಲಿ, ಬೇರೆ ಕೆಲಸ ಇತ್ತು ನನಗೆ. ಥೋ, ಎಂತ ಮಾಡೋದಂತನೇ ಗೊತ್ತಾಗಲ್ಲ. 10 ಗಂಟೆ ಒಳಗೆ ಬರ್ತೀನಿ ಅಂದದೆ, 10:15 ಆಯ್ತು, ಇನ್ನೂ ಪತ್ತಿಕ್ಕಿಲ್ಲಲ್ಲ. ಅವ್ರ ಅಮ್ಮ ಅದು ಇಬ್ಬರು ಹೋದ್ರ ಕಡೆಗೆ ಆ ಕಡೆಯಿಂದ. ಇಲ್ಲ, ಅಮ್ಮ ಆಮೇಲೆ ಬರೋದು, ನಾನು ಮುಂಚೆ ಹೋಗ್ಬೇಕಂತೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇದು ಏನು ಕೇಳಿಸ್ಕೊಂಡು ಹೇಳ್ತೋ. ಥೋ, ಯಾರಿಗೆ ಹಿಂಗೆ ಕಾಯ್ತಾ ನಿಂತ್ಕೊಂಡಾನೆ? ಏನು ಸ್ವಲ್ಪ ಹೊತ್ತಾತ ಕಾಯ್ತಾ? ಈಗ ಅಪ್ಪೇನಾರು ಬಂದು ಇದನ್ನು ನೋಡಿಬಿಟ್ರೆ ಅದಕ್ಕೆ ಒಂದು ಇದು ಮಾಡ್ತಾರೆ ಅಂತ. ಮಿಕ್ಕಿ ಯಾರು ಬರೋದಿದ್ರೆ, ಇವನಿಗೆ ಅರ್ಜೆಂಟ್ ಕೆಲಸ ಇದ್ರೆ ಹೋಗಿ ನನ್ನ ಹತ್ರ ಹೇಳೋತಿದ್ದ, ಹಿಂಗೆ ಒಂಚೂರು ಕೇಳ್ಕೊಂಡಿರು ಅಂತ. ನನ್ನ ಹತ್ರನೂ ಎಂಥದ್ದು ಹೇಳ. ಏನಾಗ್ತದೆಯಪ್ಪ, ಜನ ಎಲ್ಲ ಮಾತಾಡೋದೇ ಹೌದಾ ಹೆಂಗೆ? ಕೇಳಿದ್ರೆ ಏನು ನನ್ನಷ್ಟುದ್ದಕ್ಕೂ ಮಾತಾಡ್ತಾನೆ, ಸಿಟ್ಟು ಹಾಯ್ತಾನೆ. ಅಲ್ಲ, ಅವನು ಸಿಟ್ಟು ಹಾಯ್ತಾನೆ ಅಂತ ನಾನೇನು ಬಿಡೋಕ್ಕಾಗಲ್ಲ, ಕೇಳಬೇಕು. ಮಕ್ಕಳು ಇಷ್ಟು ದಿವಸ ಅನುಭವಿಸಿದ್ದೇ ಸಾಕಾಗಿದೆ, ಈಗ ಮತ್ತೊಂದು ಥರದ ಭಂಗ ಬೇಡ ನನಗೆ. ಅಪ್ಪಗೆ ಗೊತ್ತಾದ್ರೆ ಮತ್ತೇನಿಲ್ಲ, ನಿಂದೆ ಸಲ್ಗಿ ನೀನೇ ಹಾಳು ಮಾಡಿದ್ದ ಅಂತ ಕುತ್ಕೋತಾರೆ. ಎಂಥಾರು ಮಾಡ್ಕೊಳ್ಳಿ, ಎಷ್ಟೊತ್ತಿಗಾರು ಹೋಗಲಿ, ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮಗೆ ಮೊದಲೇ ಏನೋ ಡೌಟ್ ಬಂದಂಗದೆ, ನಿನ್ನೆಯಿಂದ ಒಂಥರ ನೋಡ್ತಾ ಇದೆ ಅದು ನನ್ನ. ಈಗೇನಾರು ಇಷ್ಟೊತ್ತು ಇಲ್ಲಿ ನಿಂತಿದ್ದು ಗೊತ್ತಾದ್ರೆ ಮತ್ತೇನಿಲ್ಲ, 108 ಪ್ರಶ್ನೆ ಕೇಳ್ತದೆ. ಚೋಟ ಎಂತದ? ಯಾರನ್ನು ಕಾಯ್ತಾ ನಿಂತೀಯ? ಏನು ಬಸ್ಸಿಗೆ ಹೊತ್ತಾತದೆ ಅಂತ ಗಡಬಿಡಿ ಮೇಲೆ ತಿಂಡಿ ನೋಡಿದ್ರೆ ಸಾಕು, ಈಗ ಬಂದ ಇಲ್ಲಿ ನಿಂತ್ಕೊಂಡಿಯಲ್ಲ, ಆಚೆಗೆ ಈಚೆಗೆ ಓಡಾಡ್ತಿದ್ದೀಯಪ್ಪ. ಏನು ಸ್ವಲ್ಪ ಹೊತ್ತಾತ ನೀನು ಇಲ್ಲೇ ಕಾಯ್ತಾ? ಯಾರು ಬರ್ತೀನಿ ಅಂದರೆ? ಹಂಗೇನಾರು ನಿನ್ನ ಕೆಲಸ ಇದ್ರೆ ಹೋಗ್ಬಾರ್ದಾ? ಬಂದನ್ನ ನಾ ಮಾತಾಡ್ಸ್ಕೊಳ್ಸಲ್ಲ, ಯಾವಾಗಲೂ ಹಾಗೆ ಹೇಳ್ತಿದ್ದಪ್ಪ, ಇವತ್ತು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯಾ? ಹಾಗೇ ಹೊತ್ತು ಇದು ಹಂಗಾರೆ ನಾನು ನೋಡ್ತಾನೆ ಅದು ಯಾವಾಗಿಂದ. ಅಯ್ಯೋ ಅಮ್ಮ, ಇಲ್ಲೇ ಮರತೆ, ಇಲ್ಲೇ ನಾನು ತಿಂಡಿ ತಿಂತ ಸ್ವಲ್ಪ ಜಾಸ್ತಿನೇ ತಿನ್ನಲ್ಲ, ಒಂಚೂರು ಅತ್ಲಾಗ ಓಡಾಡ್ಕೊಂಡು ಇದು ಮಾಡೋಣ ಅಂತ ಓಡಾಡ್ತಿದ್ದೆ ಅಷ್ಟೇ. ಅದು ನಿದ್ರೆ ಬಂದಂಗೆ ಆಗ್ತದೆ ಇಲ್ದಿದ್ರೆ. ಓ, ನೀ ನೋಡಿದ್ರೆ ಮಾರತಿ ಇಲ್ಲಪ್ಪ, ಯಾರೀಗ ಗೀಯೋದೇನಲ್ಲ, ನಾ ಈಗ ಹೋಗ್ತೀನಿ. ಇದು ಸಾಯಂಕಾಲ ಬರೋದು ಒಂಚೂರು ತಡ ಆಗ್ತದೇನಾ? ನೀ ಯಾವ್ದಾರು ಒಂದು ಮನೆಗೆ ದೈದರ್ಕಿಗೆ ಹೋಗಮ್ಮ, ನಾನು ಬಂದ ಒಂದು ಮನೆಗೆ ಹೋಗ್ತೀನಿ. ಅಪ್ಪ ಯಾರ ಮನೆಗೆ ಹೋಗ್ತಾರೆ ಕೇಳ್ಕ್ಯ, ಕಡೆಗೆ ಇಬ್ಬರು ಒಂದೇ ಮನೆಗೆ ಹೋಗಂಗಾಗಿತ್ತು. ಅದು ಆತಲ್ಲ, ಅದಕ್ಕೇನು ಸುಮಾರು ಹೋಗ್ತದೆಯಲ್ಲ, ಕತ್ಲಿಗೆ ಹೋಗೋದು. ಹಂಗೆ ಇಬ್ರು ಒಂದೇ ಮನೆಗೆ ಹೋದ್ರೆ ಏನು ತಲೆದಂಡ ಹಾಕಲ್ಲಪ್ಪ ಯಾರವ. ಅವ್ರು ಬಂದಿದ್ದು ಗೊತ್ತಾಗ್ಲು ನಾನು ಆಚೆ ಮನೆಗೆ ಹೋಗ್ತೀನಿ ಅಂತ ಹೋಗ್ತೀನಿ ನಾನು. ಆಮೇಲೆ ಅದಕ್ಕೆ ನೀನು ತಲೆ ಕೆಡ್ಸ್ಕೊಳೋದು ಬೇಡ, ನಾ ಕೇಳಿದಕ್ಕೆ ಉತ್ತರ ಕೊಡು, ಮಾತು ತಪ್ಪಿಸರಿಸ್ಬೇಡ. ಜನಕ್ಕೊಂದೊಂದು ಮಾತಾಡ್ತಾ ಇದ್ದಾರೆ ಚೋಟು, ಹೇಳಿನಿ. ಇಷ್ಟು ಸಹ ಅನುಭವಿಸಿದೆ ಸಾಕಾಗಿದ್ದಂಗೆ, ಇನ್ನಾರು ಏನೋ ಒಂದು ನಿಮ್ದು ಸಿಕ್ಬೋದು ಅನ್ನೋಷ್ಟೊತ್ತಿಗೆ ನಿಂದು ಮತ್ತೊಂದು ಥರದ ಭಾಗಂತ್ರ ಶುರು ಮಾಡಬೇಡ. ಹೇಳ, ಯಾರನ್ನು ಕಾಯ್ತಾನಿತ್ತೀಯ ಹೇಳ? ಅಲ್ಲ ಅಮ್ಮ, ನಿಂಗೆ ಇವತ್ತು ಎಂತ ಆತೆ ಮರತೆ? ಏನು ಒಳ್ಳೆ ಕ್ರೈಮ್ ಮಾಡಿದವ್ರನ್ನ ಎಂಕ್ವೈರಿ ಮಾಡ್ತಾರಲ್ಲ, ಹಂಗೆ ಮಾಡ್ತಿದ್ದೀಯಪ್ಪ. ಯಾರು ಜನ ಎಂತ ಮಾತಾಡ್ತಾರೆ? ಅವ್ರಿಗೇನು ಮನೇಲಿ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ, ಮಾತಾಡ್ತಿರ್ತಾರೆ. ನೀನು ಯಾಕೆ ಅದಕ್ಕೆ ತಲೆ ಕೆಡ್ಸ್ಕಿತೀಯ? ನಾನು ಯಾಕೆ ತಲೆ ಕೆಡ್ಸ್ಕಿತೀನಿ ಅಂದರೆ, ನಾನು ನಿನ್ನ ಅಮ್ಮ, ಅದಕ್ಕೆ. ಚೋಟ, ಒಳ್ಳೆ ಮಾತಲ್ಲಿ ಹೇಳ, ಯಾರನ್ನು ಕಾಯ್ತಾನಿತ್ತೀಯ ಇಲ್ಲೇ? ಅಯ್ಯೋ, ಇಲ್ಲೇ ಮರತೀಯಮ್ಮ, ಅದು ಯಾಕೆ ಹಿಂಗೆ ಮಾಡ್ತೀಯೇ? ಎಂತಕ್ಕೆ ಇವತ್ತು ಯಾಕೆ ನನ್ನ ಈ ಥರ ಕೇಳ್ತಿದ್ದೀಯ? ನಾನು ಎಷ್ಟೋ ಸತಿ ತಿಂಡಿ ತಿಂದ ಇಲ್ಲೇ ಬಂದು ಹಿಂಗೆ ಓಡಾಡಲ್ಲನೇ ಮರತಿ, ನೀನು ನೋಡ್ಲನೇ? ನೋಡಿನಪ್ಪ, ಓಡಾಡೋದು ನೋಡಿನಿ, ತಿಂಡಿ ತಿಂದ ಮೇಲೆ ಓಡಾಡೋದು ನೋಡಿನೇ. ಯಾವಾಗ ಅಂದರೆ ತಿಂಡಿ ಜಾಸ್ತಿ ತಿಂದ್ಕೊಂಡು ಬರ್ತೀಯಲ್ಲ ಆವಾಗ. ಈಗೆಲ್ಲ ಇಕ್ಕಿದ 5 ಕಡುಬಲ್ಲಿ ಒಂದು ಕಡುಬು ತಿಂದೀಯ, ಮತ್ತೊಂದೆಲ್ಲ ಒಂದು ಅರ್ಧ ತಿಂದೀಯ. ಗಡ್ಬಿಡಿ ಮಾಡ್ಕೊಂಡು ಹೆರಗೋಡು ಬಂದೆ. ಏನಿಂದ ತಿಂದಿದ್ದು ಹೆಚ್ಚಾಗಿದ್ದು ನಿಂಗೆ? ಮೇಲಿಂದ ಉದ್ರಿ ನಿನ್ನ ಬಾಯೊಳಗೆ ಬಿತ್ತ ಏನಾರ? ಅದನ್ನು ತಿಂದನಾ? ಓ,
ತಿಂಡಿ ಅಷ್ಟು ತಿನ್ನಲಲ್ಲ. ನಂಗೆ ಮರ್ತೇ ಹೋಗಿದೆ. ಹ್ಞೂ ಸೈ ಬಿಡಂಗಾರೆ ನಾ ಇನ್ನು ಹೊರಡ್ತೀನಿ ಆತ. ಫೋನ್ ಮಾಡ್ತೀನಿ. ದೈದರ್ಕಿಗೆ ಯಾರ ಮನೆಗೆ ಹೋತೀಯ ಹೇಳು. ನಿಂತ್ಕೊಳ ಅಲ್ಲಿ ನಿಂತ್ಕ ಅಂದೆ. ನಾನು ಏನಂತ ತಿಳ್ಕೊಂಡಿಯ ನೀನು? ನೀ ಬುದ್ಧಿ ಅಂತ ಹೌದು, ನಾನೇನಲ್ಲ ಅನ್ನಲ್ಲ. ನನ್ನಷ್ಟು ದಡ್ಡಿ ಅಂತ ತಿಳ್ಕೊಂಡನ? ನಿನ್ನ ಹೊತ್ತು ಹೆತ್ತು ಸಾಕ್ದಳು ನಾನು. ನಂಗೆ ಗೊತ್ತಾಗಲ್ಲ ಯಾವ ಹೊತ್ತಲ್ಲಿ ಹೆಂಗಿರ್ತೀಯ ಅಂತ, ನಂಗೆ ಗೊತ್ತಾಗಲ್ಲ ಅಂತ ಮಾಡ್ದನ. ನಿನ್ನ ಮನಸ್ಸಿಗೆ ಏನೇ ಬುದ್ಧಿ ಅಂತ ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ಸ್ವಲ್ಪ ದಿವಸ ಆಗಿದೆ ನೀನು ಅಬ್ಸರ್ವ್ ಮಾಡ್ತಾನೆ. ನಾನು ನಿತ್ತಲ್ಲೇ ಒಂಥರ ನಗಾಡ್ತಿರ್ತೀಯ, ಎಂಥದ್ನಾಗ ಏನೋ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತೀಯ. ನಾ ಬಂದಕ್ಕೂ ಅಲ್ಲೇ ಪಟ್ಟ ಕಟ್ ಮಾಡ್ತೀಯ. ಊಟಕ್ಕೆ ತಿಂಡಿಗೆ ಕೂತವನು ಎಂಥದಾರು ಏನೋ ಮಾಡ್ತಿರ್ತೀಯ. ಎಂತಕ್ಕೆ ಹಿಂಗೆ ಮಾಡ್ತೀಯ? ನಾನು ನಿನ್ನ ವಯಸ್ಸು ದಾಟೆ ಬಂದಳು, ಗೊತ್ತಾಗ್ತದ ನನಗೆ. ಹೆತ್ತಾಯಿಗೆ ಗೊತ್ತಾಗದೆ ನೀ ಏನು ಮಾಡೋಕ್ಕಾಗಲ್ಲ, ತಿಳ್ಕೊಬಿಡು. ಏನೋ ಹುಡುಗ ಅಡ್ಗೆ ಹಿಂದೆಲ್ಲ ನಾಳೆ ಸರಿ ಆತಾನೆ ಅಂತದ ಅಂತ ಒಂದು ಮನ್ಸಿಗೆ ಹಚ್ಕೊಂಡು ಹೋಗಲ್ಲ ಅಂತ ಆ ಧೈರ್ಯದ ಮೇಲೆ ನಾನು ಸುಮ್ಮನೆ ಇದ್ದೆ. ಏನು ಸ್ವಲ್ಪ ಕಷ್ಟ ಕಂಡಿಯೇನ ನೀನು ಈ ವಯಸ್ಸಿಗೆ? ತಿಳುವಳಿಕೆ ಬರ್ಬೇಕ ಬೇಡ ನಿಂಗೆ? ನೀನು ನಂಬಿದ್ದೆ ತಪ್ಪಾಗ್ಯತ್ತ. ನಿನ್ನೆ ಮನೆಗೆ ಹೋಗಿನಿ, ಆ ರಮಣಿ ಕೇಳ್ತದಪ್ಪ. ಎಂಥರಲ್ಲಿ ನಿಮ್ಮ ಮಗದ ಸೆಟ್ಲ್ಮೆಂಟ್ ಹುಡ್ಕತ್ತಲ್ಲ, ಬಿಸಿ ಒಂದಿಲ್ಲ. ಈಗ ಹೆಂಗಿದ್ರು ಹುಡುಗಿಯರು ಸಿಕ್ಕಲ್ಲ, ಬುದ್ಧಿವಂತ ನಿಮ್ಮ ಮಗ ಗನ ಹುಡುಗಿನೇ ಹಿಂಗೆ ಮಾಡ್ತಾನೆ ಅಂತಾರೆ. ಇಂಥರು ಅಂತ ಬಾಯ್ ಬಿಡ್ಲ. ನಂಗೆ ಗೊತ್ತಾಗದೆ ಹೇಳ್ತ ನಾ ಯಾರು ಈ ಊರಲ್ಲಿ ಯಾರೋ ನಂಗೆ ಕಾಣಲ್ಲಪ್ಪ. ಏನ ಪೇಟೆ ಬದಿನೇ ಯಾರನ್ನ ಇದು ಮಾಡ್ತಿದ್ದೀಯ? ಏನ ಇಲ್ಲಿ ಯಾರನ್ನು ಕಾಯ್ತಿದ್ದೀಯ? ನಿಂಗೆ ಬೇಕಿತ್ತನ ಈ ವಯಸ್ಸಿಗೆ? ನಿಂಗೆ ಇದು ಬೇಕಾ ಚೋಟ? ನಿನ್ನ ಮುಂದೆ ಮಾಡ್ಬೇಕಾದ ಕೆಲಸ ಎಷ್ಟದವ? ಆಗಲಿ ಹುಡುಗಾಟಿಗೆ ಅಂದಲ್ಲಿ ಇರ್ತದೆ. ನಾನು ಅದೇನಲ್ಲ ಅನ್ನಲ್ಲ. ಈ ನಮ್ಮನೆ ಜನಕ್ಕೆಲ್ಲ ಗೊತ್ತಾಗಷ್ಟ, ಅವರು ನೋಡಿ ಮಾತಾಡೋಷ್ಟ. ಇನ್ನೊಂದಿಬ್ರೆಲ್ಲ ಒಂಥರ ಮುಗುಳು ನಗಾಡ್ದಂಗೆ ಮಾಡಿದ್ರು ನನ್ನ ಕಡೆ ನೋಡಿ. ನಂಗೆ ಫಸ್ಟ್ ಇಂಥದಕ್ಕೆ ಅಂತ ಗೊತ್ತಾಗಲ್ಲ, ಕಡೆಗೆ ಇದು ಕೇಳೋಕ್ಕೂ ಗೊತ್ತಾಯ್ತು ಎಲ್ಲ ಇದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಮುನ್ಸಲ್ಲೇ ಜ್ಞಾನ ಮಾಡಿದೆ, ಮಿಗರಿಯಕ್ಕೆ ನಾನೇ ಬಿಟ್ಬಿಟ್ನೇನೋ ಅಂತ. ಮಗ ಅಂತ ನಂಬಿದ್ದೆ ಹೆಚ್ಚಾಗಿ ಹೊತ್ತೇನ. ನೋಡು ಚೋಟ, ನಿನ್ನ ಅಮ್ಮಗೆ ಒಂದು ಮಾತು ಹೇಳ್ತೀನಿ, ಎಷ್ಟು ನಿನ್ನ ತಲೆ ಒಳಗೆ ತಗೋಬೇಕು ತಗ. ಮೊದಲೇ ನಿನ್ನ ಅಪ್ಪ ಏನು ಹೆಸರದೆ, ಜನ ಏನು ಮಾತಾಡ್ಕಿತಾರೆ ಗೊತ್ತು. ಈಗ ನೀನೇನಾರು ಹಿಂಗೆ ಮಾಡಿಬಿಟ್ರೆ ಇಷ್ಟು ದಿವಸ ಅಪ್ಪ ಬೇರೆಯವ್ರಿಗೆ ಮೋಸ ಮಾಡ್ತಿದ್ದ, ಈಗ ಮಗ ಶುರು ಮಾಡ್ಕೊಂಡಾನೆ. ಎಲ್ಲ ಬಿಟ್ಟು ಫಸ್ಟೇ ಇವ ಹುಡುಗಿಯರನ್ನೇ ಹಿಂಗೆ ಮೋಸ ಮಾಡೋಕ್ಕೆ ಶುರು ಮಾಡೇನೆ. ಆ ಹುಡುಗಿನ ದೊಡ್ಡ ಕಾಸೆ ಎಳಿಯಕ್ಕ ಹಿಂಗೆ ಮಾಡ್ತಾನೆ, ಹಿಂಗೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೋಡು, ಮೊದಲು ನೀನು ಮಾಡ್ಬೇಕಾಗಿದ್ದೆಲ್ಲ ಮಾಡ್ಕ. ನಿನ್ನ ಕಾಲ ಮೇಲೆ ನಿಲ್ಲು, ನೀನು ಮನಸ್ಸಯ್ಯ ಅಂತ ಹಾಕು. ಆಮೇಲೆ ಮದುವೆ ಹಬ್ಬ ಇದ್ದಿದ್ದೆ, ನನಗೇನು ಆಸಿಲ್ಲನ. ನನ್ನ ಮಗಗೆ ಮದುವೆ ಮಾಡ್ಬೇಕು, ಮನೆ ಸಂಸಾರ ಮಾಡ್ಕೊಂಡಿರ್ಬೇಕು, ನೋಡ್ಬೇಕು, ಕಣ್ತುಂಬ ಅನ್ನೋ ಆಸೆ ನಂಗಿಲ್ಲ ಅಂತ ಮಾಡಿಯ. ಇಷ್ಟು ಬೇಗ ಬೇಡ, ಆ ಥರ ಎಲ್ಲ ಯಾವುದು ಇದನ್ನು ಇಟ್ಕೋಬೇಡ ನೀನು. ಹೇಳಿನಿ ನೋಡು. ಅಮ್ಮ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನೀನು ನನ್ನ ಹತ್ರ ಬಂದು ಹೀಗೆಲ್ಲ ಮಾಡಬೇಡ. ಅದೇ ಅಪ್ಪಗೆ ಜನ ಏನೇ ಹೇಳಿದ್ರು ಅದನ್ನು ನಿಜವಾಗ್ಲೂ ಅವ್ರು ಮಾಡಿದಿದ್ರು ಕೇಳಕ್ಕೆ ನಿಂಗಾಗಲ್ಲ. ನಾ ಸುಮ್ಮನೆ ನನ್ನ ಪಾಡಿಗೆ ನಾನಿದ್ರು ಯಾರೋ ಏನೋ ಹೇಳಿದ್ರು ಅಂದ್ಕೊಂಡು ಬಂದು ಕೇಳ್ತೀಯ ನನ್ನನ್ನು. ನೀನು ಅಂದ್ಕೊಂಡಂಗೆ ನಾನು ಏನೂ ಮಾಡ್ಲಾತ. ಯಾವ ಕೆಲಸ ಮಾಡೋಕ್ಕೆ ಹೋದರೂ ಜನ ಅಪ್ಪಗೆ ನಿನ್ನ ಹೋಲಿಸ್ತಾರೆ, ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಬೇಡ. ನಾ ಬದುಕೋದೇ ತಪ್ಪು ಅಂತ ಆದಂಗೆ ಆತದಲ್ಲಿಗೆ. ಅಪ್ಪ ನನಗೆ ಬದುಕೋದು ಅಂತ ಆತದಲ್ಲ. ಸುಮ್ಮನಿದ್ದೀನಿ ಅಂತ ಏನು ಆಡ್ತೀಯ ಹಂಗೆ ಹಿಂಗೇನಲ್ಲ. ಮನೇಲಿ ಒಂದು ನೆಮ್ಮದಿಯಿಂದ ಇರಂಗಿಲ್ಲ. ಚೋಟ ನಿತ್ಕ, ಇಲ್ಲೇ ನಿತ್ಕ ಸ್ವಲ್ಪ. ನನ್ನ ಮಾತು ಅಲೆಸ